ಸರ್ ಇಲ್ಲಿ ದಯಮಾಡಿ ಇದನ್ನ ಒಂದು ಹೈಲೈಟ್ ಮಾಡೋ ಅವಶ್ಯಕತೆ ಇಲ್ಲ. ದಯಮಾಡಿ ಕ್ಲೋಸ್ ಮಾಡಿ ನಿಲ್ಲಿಸಿ ಕಾರ್ಯಕ್ರಮನ ನೀವು ದಯಮಾಡಿ ಟೆಲಿಕಾಸ್ಟ್ ಮಾಡಿ. ಯಾಕಂದ್ರೆ ಇಲ್ಲಿಂದ ರಾಮನ ಉತ್ಖನನ ಸರ್ ದಯಮಾಡಿ ಅನ್ಯತ ಭಾವಿಸ್ಬೇಡಿ ಉತ್ಖನನ ಸರ್ ಹೌದು ನಾವು ಮಾಧ್ಯಮದವ್ರ ಬಗ್ಗೆ ನಾನು ಯಾವತ್ತು ಸರ್ ಮಾಧ್ಯಮದ ಬಗ್ಗೆ ಯಾವತ್ತೂ ನಾವು ಕೆಟ್ಟಾಗ ಮಾತಾಡೋ ಅವಶ್ಯಕತೆನೂ ಇಲ್ಲ. ದಯಮಾಡಿ ಏನಾಗಿದೆ ಉತ್ಖನನ ಇಲ್ಲಿ ಉತ್ಪತ್ತಿ ಆಗಿದೆ ಸರ್. ಎಲ್ಲ ಒಂದ್ ಕಡೆ ಅದು ಮಂದಿರ ಆಗಿ ಇಡೀ ವಿಶ್ವಕ್ಕೆ ಅದು ಪ್ರತಿಧ್ವನಿಸ್ತಾ ಇದೆ. ಇದಕ್ಕೆ ಮೂಲ ಏನು ಅದನ್ನ ತೋರಿಸಿದವ್ರೆ ನಾವು. ಹೌದು ಸರ್, ಎಲ್ಲ ಮಾಧ್ಯಮ ಮಿತ್ರರೇ ತೋರಿಸಿರೋದು. ಸಾರು ಇಲ್ಲಿ ಏನೆಲ್ಲ ಬದಲಾವಣೆಗಳು ನಡೀತು ಅನ್ನೋದು ನೀವೆಲ್ಲ ನೋಡಿದ್ದೀರಿ. ದಯಮಾಡಿ ಅವ್ರ ಅವಶ್ಯಕತೆ ಇಲ್ಲ ಅಂತ ನಮ್ಮ ಸ್ನೇಹಿತರುಗಳೆಲ್ಲ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಜಾಸ್ತಿ ಚರ್ಚೆ ಮಾಡೋದು ಬೇಡ. ಈಗ ಅದನ್ನ ಚರ್ಚೆ ಬಂದಾಗ ಬೇರೆ ಕಡೆ ಒಂದು ಡಿಬೇಟ್ ಏರ್ಪಾಡು ಮಾಡೋಣ. ಸಾಕು, ಅವಶ್ಯಕತೆ ಇಲ್ಲ ಬಿಡು. ಈಗ ಚರ್ಚೆ ಬಿಡಿ. ಅವರು ಹೊರಟೋಗಿದ್ದಾರೆ, ಗೌರವಿದ್ದಾಗ ಅವರು ಹೊರಟೋಗಿದ್ದಾರೆ ಸರ್. ಇಲ್ಲಿ ಮಾಧ್ಯಮ ಮಿತ್ರರು ಸುಮ್ಮನೆ ಅನಾವಶ್ಯಕವಾಗಿ ವಿಚಾರಗಳನ್ನ ಹೇಳಿಬೇಡಿ ದಯಮಾಡಿ ಸರ್, ಪ್ಲೀಸ್. ನಾವು ಕೇಳ್ತಿರೋದು, ನೀವು ರಾಮನ್ ಭಕ್ತರೆ ಅಂದ್ರೆ ಅವರು ರಾಮನ್ ಭಕ್ತರು ಇದ್ದಾರೆ, ನಾವು ರಾಮನ್ ಭಕ್ತರು ಇದ್ದಾರೆ. ಯಾವ್ದೋ ವಿಚಾರಕ್ಕೆ ಶ್ರೀರಾಮಚಂದ್ರನ ಇಲ್ಲಿ ನಾವು ಮಾತಿನ ಮಧ್ಯದಲ್ಲಿ ಹೇಳತ್ತಾರದು ಯಾರ್ದೋ ನಿಂದನೆ ಮಾಡೋ ಅವಶ್ಯಕತೆ ಇಲ್ಲ. ದಯಮಾಡಿ ಆಗಬಾರ್ದಂದು ಅನಾವಶ್ಯಕವಾದ ಒಂದು ಘಟನೆ ಈಗ ನಡೆದಿದೆ. ಅವರು ಗೌರವಪೂರ್ವಕ ಇದರಿಂದ ಹೊರಟೋಗಿದ್ದಾರೆ. ದಯಮಾಡಿ ಇದನ್ನು ಇಷ್ಟಕ್ಕೆ ಬಿಡಿ. ಚರ್ಚೆಗಳು ಬಂದಾಗ ಒಂದು ವೇದಿಕೆಯಲ್ಲಿ ಎಲ್ಲ ಮಾಧ್ಯಮ ಮಿತ್ರರ ಜೊತೆ, ಎಲ್ಲ ಸ್ನೇಹಿತರ ಜೊತೆ ಮಾನ್ಯ ಪ್ರತಾಪ್ ಸಿಂಹ ಅವ್ರನ್ನೂ ಕೂರಿಸ್ಕೊಂಡು ಚರ್ಚೆ ಮಾಡೋಣ. ದಯಮಾಡಿ ಬಿಡಿ, ಈಗ ವಿಚಾರಗಳನ್ನ ಇಲ್ಲಿಗೆ ಬಿಡಿ ಸರ್. ಈಗ ಮುಗಿದೋಗಿದೆ ಕತೆ ಮುಗಿದೋಗಿದೆ. ದಯಮಾಡಿ ಕತೆ ಮುಗಿದೋಗಿದೆ, ಇದನ್ನ ಎಳೆಯೋದು ಬೇಡಿ. ಆಮೇಲೆ ಚರ್ಚೆ ಮಾಡೋಣ. ಈಗ ಮಾನ್ಯ ಸಂಸದರು ಗೌರವಪೂರ್ವಕವಾಗಿ ಇಲ್ಲಿಂದ ಹೊರಟೋಗಿದ್ದಾರೆ. ಬಿಡಿ, ಈಗ ಇರ್ಲಿ ತೊಂದರೆ ಇಲ್ಲ. ಈಗ ಅವ್ರು ಮಾತಾಡೋಣ ಸರ್, ಚರ್ಚೆ ಮಾಡೋಣ. ಯಾರು? ಹೌದು, ನಮ್ಮ ರಿಲೇಟಿವ್ ಅವರು. ಹೌದು ಸರ್. ಅವರು ಯಾರನ್ನು ಕರೆದಿಲ್ಲ. ಮಾಲೀಕರು, ಜಮೀನು ಮಾಲೀಕರು ಯಾರು ಸರ್? ದಯಮಾಡಿ ನೀವು ಮಾತಾಡಿದವರು ಎಲ್ಲರೂ ಪ್ರಶ್ನೆ ಮಾಡಿ ನೀವ್ಯಾರು ಅನ್ನೋಕ್ಕೆ ಎಲ್ಲ ಕೂಡ ಈ ಭಾರತದ ಪ್ರಜೆಗಳಿದ್ದಾರೆ, ಅವರು ಪ್ರಜಾಪ್ರತಿನಿಧಿಗಳಿದ್ದಾರೆ. ಒಂದು ಅರ್ಥ ಮಾಡ್ಕೊಳ್ಳಿ. ಒಂದು ನಿಮಿಷ ದಯಮಾಡಿ ಮಾತಾಡಕ್ಕೆ ಬಿಡಿ ಆಯ್ತಾ? ಅವರು ಜನಪ್ರತಿನಿಧಿಗಳಿದ್ದಾರೆ. ಎಲ್ಲ ಮತದಾರರು ಮತ ಕೊಟ್ಟವ್ರನ್ನ ಸಂಸದರಾಗಿ ಮಾಡಿದ್ದಾರೆ. ಅವರು ಹಿಂದೆ ನಡ್ಕೊಂಡಂತೆ ಕೆಲವು ನಡವಳಿಕೆಗಳಿಂದ ನಮ್ಮ ಸ್ನೇಹಿತರುಗಳಿಗೆ ಬೇಸರ ಆಗಿರ್ಬೋದು, ಅದರಿಂದ ಅವರು ವಿರೋಧ ಮಾಡಿರ್ಬೋದು. ಈಗ ಅವರು ಹೊರಟೋಗಿದ್ದಾರೆ. ಈ ಚರ್ಚೆನ ಇಲ್ಲಿಗೆ ಬಿಡಿ. ಮುಂದೆ ಒಂದು ವೇದಿಕೆ ಸೃಷ್ಟಿ ಮಾಡ್ಕೊಂಡು ಚರ್ಚೆ ಮಾಡೋಣ. ದಯಮಾಡಿ ಕ್ಷಮೆ ಇರಲಿ. ನಡೆದೋಗಿದೆ, ಘಟನೆ ನಡೆದೋಗಿದೆ. ದಯವಿಟ್ಟು ಇದನ್ನೇ ದೊಡ್ಡ ಇಶ್ಯೂ ಮಾಡೋದು ಬೇಡಿ. ಯಾಕಂದ್ರೆ ಗೌರವಪೂರ್ವಕವಾಗಿ ಅವರು ಬುದ್ಧಿಯವರು ದೊಡ್ಡ ಇಶ್ಯೂ ಮಾಡಿದವ್ರು ನೀವು, ನಾವಲ್ಲ ಆಯ್ತಾ? ಈ ಜಾಗನ ಇಡೀ ಜಗತ್ತು ತೋರಿಸೋರು ನಾವೇ, ಸರಿನಾ? ತೋರಿಸಿ ಪುಣ್ಯ ಸ್ಥಳ ಮಾಡಿರೋದು. ಇಲ್ಲಿ ಜಾತಿ ಆಗ್ತಿರ್ತೀರಾ ನೀವು? ಯಾರು ಜಾತಿ ಆಗ್ತಿರ್ತೀರಾ ನೀವು? ಇಲ್ಲಿ ಅವರು ಸಂಸದರು ಕಳೆದ 10 ವರ್ಷಗಳಿಂದ ಕೇಳ್ತಾ ಇದೆ. 10 ವರ್ಷಗಳಿಂದ ಇದು ವಿಚಾರ ಮುಗ್ದೋಗಿದೆ. ದಯಮಾಡಿ ನಿಲ್ಲಿಸಿ, ಆಮೇಲೆ ಚರ್ಚೆ ಮಾಡೋಣ ಬನ್ನಿ ಸರ್. ಅದಕ್ಕೆ ವೇದಿಕೆ ಮಾಡೋಣ ಸರ್. ಸರ್, ನಿಮ್ಮನ್ನ ಯಾರು ಜಾತಿ ಮಾತಾಡೋಕೆ ಪತ್ರಕರ್ತರನ್ನ, ಮಾಧ್ಯಮ ಮಿತ್ರರ ಯಾರನ್ನು ಕೂಡ ಸಣ್ಣದಾಗಿ ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇದು ನ್ಯಾಯಾಂಗದ ಒಂದು ಅಂಗ. ದಯಮಾಡಿ ನಮ್ಗೆ ರಾಮದಾಸ್ ಯಾವ ಜಾತಿ ಅಥವಾ ಇನ್ನೊಬ್ರು ಜಿಟಿ ದೇವೇಗೌಡರು ಯಾವ ಜಾತಿ ನೋಡ್ತಾ ಬಂದಿರಲ್ಲ, ಪ್ರತಾಪ್ ಸಿಂಹ ಯಾವ ಜಾತಿ ಅಂತ ಬಂದಿರಲ್ಲ. ರಾಮ ಅಂತ ಬಂದಿರೋದು. ರಾಮ ಅಂತ ಬಂದವನ್ಗೆ ಇವತ್ತು ಅವ್ರು ಮಾಡಿ ನಾವು ಮಾಧ್ಯಮ
ಮಾಡಿದ್ರಿ ನೀವು? ರಾಜಕಾರಣಕ್ಕೋಸ್ಕರ ಯಾಕೆ ಸರ್ ಇಲ್ಲಿ ರಾಜಕಾರಣ ಅಲ್ಲ, ಇಲ್ಲಿ ರಾಜಕಾರಣ ಯಾರು ಮಾಡ್ತಾ ಇಲ್ಲ, ಇಲ್ಲಿ ಯಾರು ರಾಜಕಾರಣ ಮಾಡ್ತಾ ಇಲ್ಲ. ಇಲ್ಲಿ ಸಣ್ಣ ರಾಜಕಾರಣ ದಯಮಾಡಿ ಮಾಧ್ಯಮ ಮಿತ್ರರೇ ದಯಮಾಡಿ ಆಯ್ತು ಸರ್, ಈಗ ಅದನ್ನ ಚರ್ಚೆ ಮಾಡೋಣ, ಅದೊಂದು ವೇದಿಕೆ ಸೃಷ್ಟಿ ಮಾಡಿ ಮಾತಾಡೋಣ ಬಿಡಿ. ಚರ್ಚೆ ಮಾಡಿ ಅವ್ರನ್ನ ಆಚೆ ಕಳ್ಸಕ್ಕೆ ನಿಮ್ಗೆ ಕಾರಣ ಇದೆ. ಅಲ್ಲ, ಅವ್ರನ್ನ ಆಚೆ ನಿಮಗೆ ಜಾತಿ ವಿರೋಧ ಮಾಡಿದ್ರೆ ಅವ್ರು ಚರ್ಚೆ ಮಾಡ್ತಾರೆ. ಯಾರು